ಕನ್ನಡ ಇಂಗ್ಲೀಷ್ ಆಗಿರಬಹುದು ಅಥವಾ ಮಲಯಾಳಂ ತಮಿಳ್ ತೆಲುಗು ಎಲ್ಲ ಭಾಷೆಯಲ್ಲೂ ಕೂಡ ಒಳ್ಳೊಳ್ಳೆ ರಿವ್ಯೂಸ್ಗಳನ್ನು ಟಾಕ್ಸಿಕ್ ಟೀಸರ್ ಪಡ್ಕೊಳ್ತಾ ಇದೆ. ಟಾಕ್ಸಿಕ್ ಸಿನಿಮಾದಲ್ಲಿ ಗಿಲ್ಲಿ ಅವರೇನಾದರೂ ಇದ್ದಾರಾ? ಗಿಲ್ಲಿ ಅವರೇನಾದರೂ ಇದ್ರೆ ನಿಜವಾಗ್ಲೂ ಕೂಡ ಅವ್ರ ಫ್ಯಾನ್ಸ್ ಹಬ್ಬನೇ ಮಾಡ್ತಾರೆ ಅಂತ ಅನ್ಸುತ್ತೆ. ಯಶ್ ಅವ್ರ ಜೊತೆಗೆ ಗಿಲ್ಲಿ ಅವರೇನಾದರೂ ಸಿನಿಮಾ ಮಾಡ್ತಾ ಇದ್ದಾರಾ ಅನ್ನೋ ಅವ್ರ ಫ್ಯಾನ್ಸ್ ಅಂತೂ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದಾರೆ. ಇದು ಗಿಲ್ಲಿ ಅವರೇ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಪಿಕ್ಚರ್ನ ಈ ಒಂದು ವಿಶೇಷವಾದಂತಹ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ರಾಜ್. ಟಾಕ್ಸಿಕ್ ಸಿನಿಮಾ, ಈ ಟಾಕ್ಸಿಕ್ ಸಿನಿಮಾ ಒಂದು ಚಿಕ್ಕ ಗ್ಲಿಂಪ್ಸ್ ರಿಲೀಸ್ ಆದಾಗ ಎಲ್ಲ ಅಂದರೆ ಸಿನಿಮಾದ ಪ್ರೇಕ್ಷಕರು, ಯಶ್ ಅವರ ಅಭಿಮಾನಿಗಳು ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾಯಿದ್ರು ಟೀಸರ್ ಯಾವಾಗ ಬರುತ್ತೆ ಅಂತ. ಸದ್ಯಕ್ಕೆ ಅದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಟೀಸರ್ ಕೂಡ ಬರ್ತಾ ಇದೆ. ಒಳ್ಳೆಯ ರೀತಿಯಲ್ಲಿ ಉತ್ತಮವಾದಂತಹ ಒಂದು ಪ್ರತಿಕ್ರಿಯೆಯನ್ನು ಕೂಡ ಆ ಟೀಸರ್ ಪಡ್ಕೊಳ್ತಾ ಇದೆ. ಕನ್ನಡ ಇಂಗ್ಲೀಷ್ ಆಗಿರಬಹುದು ಅಥವಾ ಮಲಯಾಳಂ ತಮಿಳ್ ತೆಲುಗು ಎಲ್ಲ ಭಾಷೆಯಲ್ಲೂ ಕೂಡ ಒಳ್ಳೊಳ್ಳೆ ರಿವ್ಯೂಸ್ಗಳನ್ನು ಟಾಕ್ಸಿಕ್ ಟೀಸರ್ ಪಡ್ಕೊಳ್ತಾ ಇದೆ. ಇದರ ಜೊತೆಗೆ ಟ್ರೈಲರ್ ಯಾವಾಗಪ್ಪ ಬರುತ್ತೆ ಅಂತ ಫ್ಯಾನ್ಸ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಇನ್ನೊಂದು ಸ್ಪೆಷಲಿ ಒಂದು ವಿಚಾರವಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಕ್ರಿಯೇಟ್ ಮಾಡ್ತಾ ಇದೆ. ಅದು ಯಶ್ ಅವರ ಆ ಒಂದು ಲುಕ್ನ ವಿಚಾರ. ಅಂದರೆ ಈ ಹಿಂದೆ ಅವರ ಒಂದು ಗೂಗ್ಲಿ ಸ್ಟೈಲ್ ಆಗಿರಬಹುದು, ಲಕ್ಕಿ ಸಿನಿಮಾದಲ್ಲಿ ವಿಕ್ಕಿ ಸ್ಟೈಲ್ ಆಗಿರಬಹುದು, ಈ ಎಲ್ಲ ಒಂದಷ್ಟು ಮಿಕ್ಸಪ್ ಆಗಿದೆಯಲ್ಲ ಅನ್ನೋ ರೀತಿಯಲ್ಲಿ ಇತ್ತು. ಜೊತೆಗೆ ಈ ಸಿನಿಮಾದಲ್ಲಿ ಯಶ್ ಅವರು ಡಬಲ್ ಆ್ಯಕ್ಟಿಂಗ್ ಏನಾದರೂ ಮಾಡಿದಾರಾ ಅಂತ ಇದ್ರು. ಬಟ್ ನೆನ್ನೆ ಟೀಸರ್ ನೋಡ್ತಾ ಇದ್ದಂಗೆ ತ್ರಿಬಲ್ ಆ್ಯಕ್ಟಿಂಗ್ ಏನಾದರೂ ಇರಬಹುದಾ ಅನ್ನುವಂತಹ ಒಂದು ಕ್ಲೂ ಕೂಡ ಗೊತ್ತಾಗ್ತಾ ಇದೆ. ಬಟ್ ಗೊತ್ತಿಲ್ಲ, ನೆಕ್ಸ್ಟು ಟ್ರೈಲರ್ ಬಂದಾಗಲೇ ನಮಗೆ ಅದ್ರ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅದಾದಮೇಲೆ ಯಂಗ್ ಶೇಡ್ನಲ್ಲಿ ಕಾಣಿಸ್ಕೊಂಡಿರುವಂತಹ ಯಶ್ ಅವರ ಹೆಸರು ಈ ಸಿನಿಮಾದಲ್ಲಿ ಟಿಕೆಟ್ ಅನ್ನುವಂಥದ್ದು ಕೂಡ ಸ್ವತಃ ಅವರ ಅಧಿಕೃತವಾದಂತಹ ಖಾತೆಯಲ್ಲಿ ಹಂಚಿಕೊಂಡಿದ್ರು. ಇದೆಲ್ಲ ನೋಡ್ತಾ ಇದ್ದರೆ ಸಿನಿಮಾ ಹೇಗಪ್ಪ ಇರುತ್ತೆ ಅನ್ನುವಂತಹ ಕುತೂಹಲ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಇದೆಲ್ಲದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋದು ಏನಪ್ಪ ಅಂತಂದರೆ, ಟಾಕ್ಸಿಕ್ ಸಿನಿಮಾದಲ್ಲಿ ಗಿಲ್ಲಿ ಅವರೇನಾದರೂ ಇದ್ದಾರಾ ಅಂತ. ಹೌದು, ಗಿಲ್ಲಿ ಅವರು ಇರಬಹುದಾ ಅನ್ನುವಂತಹ ಒಂದು ವಿಚಾರ ಗೊತ್ತಿಲ್ಲ. ಬಟ್ ಎಲ್ಲ ಕಡೆ ಓಡಾಡ್ತಿರುವಂತಹ ವಿಷಯ ಏನಪ್ಪ ಅಂತಂದರೆ, ಟ್ರೈಲರಲ್ಲಿ ಒಂದು ಜೋಕರ್ ರೀತಿ ಇರುವಂತಹ ಒಬ್ಬ ವ್ಯಕ್ತಿದ ಒಂದು ಫೋಟೋ, ಒಂದು ವಿಡಿಯೋ, ಒಂದು ಚಿಕ್ಕ ಗ್ಲಿಮ್ಸ್ ಬರುತ್ತೆ. ಆ ಗ್ಲಿಮ್ಸನ್ನು ನೋಡ್ತಾ ಇದ್ದಂಗೆ ಈ ಕಡೆ ಗಿಲ್ಲಿ ಅವರ ಫ್ಯಾನ್ಸ್ ಕೂಡ ಗಿಲ್ಲಿ ಅವರೇ ಇದು ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಇನ್ ಕೇಸ್ ಏನಾದರೂ ಗಿಲ್ಲಿ ಅವರೇನಾದರೂ ಇದ್ದರೆ ನಿಜವಾಗ್ಲೂ ಕೂಡ ಅವ್ರ ಫ್ಯಾನ್ಸ್ ಹಬ್ಬನೇ ಮಾಡ್ತಾರೆ ಅಂತ ಅನಿಸುತ್ತೆ. ಈ ಹಿಂದೆ ಡೆವಿಲ್ ಸಿನಿಮಾದಲ್ಲೂ ಕೂಡ ಗಿಲ್ಲಿ ಅವರು ದರ್ಶನ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ, ಸಿನಿಮಾ ನೋಡಿದಾಗ ಅವ್ರ ಫ್ಯಾನ್ಸ್ ಸಿಕ್ಕಾಪಟ್ಟೆ ಖುಷಿಯಾಗಿದ್ದರು. ಈಗ ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿರುವಂತಹ, ಇಡೀ ವರ್ಲ್ಡ್ ವೈಲ್ಡಲ್ಲಿ ಹೆಸರು ಮಾಡಿರುವಂತಹ ಯಶ್ ಅವ್ರ ಜೊತೆಗೆ ಗಿಲ್ಲಿ ಅವರೇನಾದರೂ ಸಿನಿಮಾ ಮಾಡ್ತಾ ಇದ್ದಾರಾ ಅನ್ನುವಂತಹ ವಿಚಾರಗಳನ್ನು ಏನಾದರೂ ಗೊತ್ತಾದರೆ, ಅವ್ರು ಏನಾದರೂ ಇದರಲ್ಲಿ ಆ್ಯಕ್ಟ್ ಮಾಡಿದರೆ ನಿಜವಾಗ್ಲೂ ಅದಕ್ಕಿಂತ ಒಂದು ಖುಷಿಯಾದಂತಹ ವಿಚಾರ ನಮ್ಮೆಲ್ಲರಿಗೂ ಯಾವುದೂ ಇಲ್ಲ ಅಂತ ಅನಿಸುತ್ತೆ. ಸೊ ಇದರಲ್ಲಿ ಗಿಲ್ಲಿ ಅವರು ಇದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಆ ಒಂದು ಮುಖದ ಶೇಡನ್ನು ನೋಡ್ತಾ ಇದ್ದರೆ, ಒಂದು ಲೈಕ್ ಬಾಡಿ ದೇಹವನ್ನು ನೋಡ್ತಾ ಇದ್ದರೆ ಅದು ಗಿಲ್ಲಿ ಅವರೇ ಅಂತ ಒಂದು ಕಡೆ ಅನ್ನಿಸ್ತಾ ಇರೋದು. ಸೊ ಅವ್ರ ಫ್ಯಾನ್ಸ್ ಅಂತೂ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದಾರೆ, ಇದು ಗಿಲ್ಲಿ ಅವರೇ, ಇದು ಗಿಲ್ಲಿನೇ, ನಮ್ಮ ಗಿಲ್ಲಿ ಟಾಕ್ಸಿಕ್ ಸಿನಿಮಾದಲ್ಲಿ ಇದ್ದಾರೆ ಅಂತ. ಬಟ್ ಗೊತ್ತಿಲ್ಲ ಅವ್ರು ಇದ್ದಾರೋ ಇಲ್ವೋ ಅಂತ. ಸೊ ಕಾದು ನೋಡಬೇಕು, ನೆಕ್ಸ್ಟು ಟ್ರೈಲರಲ್ಲಿ ಬರುತ್ತೆ ಅಥವಾ ಸಿನಿಮಾದಲ್ಲೂ ಕೂಡ ಗಿಲ್ಲಿ ಅವರು ಏನಾದರೂ ಇದ್ದರೆ ನಮಗಿಂತ ಖುಷಿ ಪಡೋರು ಯಾರೂ ಇಲ್ಲ. ಈ ಹಿಂದೆ ನಾವು ಅವ್ರನ್ನ ಕೇಳಿದಂತಹ ಸಂದರ್ಭದಲ್ಲೂ ಕೂಡ ಅವರು ಇಲ್ಲ, ನಾನು ಆ್ಯಕ್ಟ್ ಮಾಡಿಲ್ಲ ಅನ್ನೋ ರೀತಿಯಲ್ಲೇ ಹೇಳಿದರು. ನಮ್ಮ ಕನ್ನಡ ಪಿಕ್ಚರ್ಗೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ಇದರ ಜೊತೆಗೆ ಅದನ್ನು ಏನಾದರೂ ಸರ್ಪ್ರೈಸ್ ಆಗಿ ಏನಾದರೂ ಇಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಇನ್ ಕೇಸ್ ಏನಾದರೂ ಗಿಲ್ಲಿ ಅವ್ರು ಏನಾದರೂ ಇದ್ದರೆ ಈ ಸಿನಿಮಾ ಅಂತೂ ಬೇರೆ ಲೆವೆಲ್ಗೆ ಹಿಟ್ ಆಗುತ್ತೆ. ಈಗಾಗಲೇ ಟಾಕ್ಸಿಕ್ ಅಂತಂದರೆ ಬೇರೆ ಲೆವೆಲನ್ನೇ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಕನ್ನಡದ ಸಿನಿಮಾ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಆಗ್ತಾ ಇರೋದು ಎಲ್ರಿಗೂ ಕೂಡ ಖುಷಿಯಾದಂತಹ ವಿಚಾರ. ಅದರಲ್ಲೂ ವ್ಯೂಸ್ ಅನ್ನುವಂತಹ ಒಂದು ವಿಚಾರಕ್ಕೆ ಬಂದರೆ, ನಮ್ಮ ಕನ್ನಡನ ಒಳಗೊಂಡಂತೆ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಉತ್ತಮವಾದಂತಹ ವ್ಯೂಸ್ ಬರ್ತಾ ಇದೆ. ಅದರಲ್ಲೂ ಹಿಂದಿ ವ್ಯೂಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹಿಂದಿಯಲ್ಲೂ ಕೂಡ ಯಶ್ ಅವರಿಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಸೊ ಇದರಲ್ಲೇ ಗೊತ್ತಾಗ್ತಾ ಇದೆ ಟಾಕ್ಸಿಕ್ ಸಿನಿಮಾದ ನೆಕ್ಸ್ಟ್ ಅಪ್ಡೇಟ್ಗೆ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಇನ್ ಕೇಸ್ ಏನಾದರೂ ಗಿಲ್ಲಿ ಅವರಿದ್ದರೆ ಬಹಳ ಖುಷಿಯಾಗುತ್ತೆ ಟಾಕ್ಸಿಕ್ ಸಿನಿಮಾದಲ್ಲಿ. ಸೊ ಕಾದು ನೋಡೋಣ, ಅವರ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಗುತ್ತೋ ಅಥವಾ ಕಹಿ ಸುದ್ದಿ ಸಿಗುತ್ತೋ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.